ಇದೇನು ಹೇಳ್ತಾ ಇದೀಯಣ್ಣ? ಅದಕ್ಕೆಗುವೆ ಗೌಡ್ರಿಗೂ ಡೈವರ್ಸಾ? ಅಣ್ಣ ನಮ್ ಕಿವಿ ನಮಗೆ ನಂಬಕ್ಕಾಗ್ತಿಲ್ಲ. ಇದ್ರಲ್ಲೇನು ತಮಾಷೆ ಮಾಡ್ತಿಲ್ಲ ತಾನೆ? ಸುಮ್ಕಿರಲ್ಲ, ಇಂಥ ಇಷ್ಟದಲ್ಲಿ ಯಾರು ತಮಾಷೆ ಮಾಡ್ಯಾರೆ? ಅಲ್ಲ ಗೌಡ್ರೆ, ನೀವು ಅದಕ್ಕಿನ ಮೊದಲನೇ ಸಲ ನೋಡಿದ್ದು, ಅವ್ರನ್ನ ಮೊದಲನೇ ಸಲ ಪ್ರೀತಿ ಮಾಡಿದ್ದು, ಅವ್ರ ಪ್ರೀತಿ ಪಡ್ಕೊಳಕ್ಕಿಲ್ಲ ಎಷ್ಟೆಲ್ಲ ಪರದಾಡಿದ್ರಿ. ಇದೆಲ್ಲ ನೆನ್ನೆ ಮನೆ ಆದಂಗದೆ. ಈಗಾಗ್ಲೇ ಡೈವರ್ಸು ಅಂದ್ರೆ ಹೆಂಗ್ ಗೌಡ್ರೆ? ನಮಗೂ ನಂಬಕ್ಕಾಯ್ತಿಲ್ಲ ಕಲ. ಆದ್ರೆ ಇಲ್ಲೇನೋ ಗೋಲ್ಮಾಲ್ ಆಗದೆ ಅನ್ನೋದಂತೂ ನಿಜ ಕಲ. ಅಣ್ಣ ಅದಕ್ಕೆ ಹೋಗಿ ಗೌಡ್ರಂದ್ರೆ ಬಹು ಪ್ರೀತಿ, ಇವ್ರಿಬ್ರು ಮತ್ತೆ ಡಿವೋರ್ಸ. ನನಗೂ ಇದ್ರಲ್ಲಿ ಏನೋ ಐತೆ ಅಂತ ಅನಿಸ್ತೈತೆ ಕಾರಣ. ಭಾವನವರು ಒಂದು ಪೇಪರ್ ಕಳ್ಸವ್ರೆ. ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿದ್ದದೋ ಇಲ್ವೋ ನನಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಸಿದ್ದು ಮೇಲೆ ಅವ್ರಿಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೋಬೇಕು. ಇವನಿಗೆ ಫೋನ್ ಮಾಡು ಅಂದ್ರೆ ಬೇಡ ಅಂತವನೆ. ನಡಿ ಅಲ್ಲೇ ಹೋಗಿ ಮಾತಾಡ್ಕೊಂಬರಮ್ಮ ಅಂದ್ರೆ ಅದಕ್ಕೂ ಅಲ್ಲೇ ಅಂತವನೆ. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಅಣ್ಣ ಅದೇನ್ ಸಹಾಯ ಬೇಕು ಕೇಳಿ. ನಮ್ ಗೌಡ್ರು ಅದಕ್ಕೆ ಚೆನ್ನಾಗಿರ್ತಾರೆ ಅಂದ್ರೆ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಪ್ಲೀಸ್ ಸಿದ್ದು, ಅದೇ ಭಾವನವರ ಅತ್ತಿಗೆ ಸಂತೋಷ್ ಅವ್ರ ಹೆಂಡತಿ ವೀಣವ್ರ ನಂಬರ್ ಇದ್ರೆ ಕೊಡ್ಲಾ ಇಲ್ಲಿ? ಯಾಕಣ? ಬೇಕು ಕಣ್ ಕೊಡ್ಲಾ ಇಲ್ಲಿ? ಬೇಡ ಸುಮ್ಕಿರಣ. ಈಗ ಅವ್ರಿಗೆ ಫೋನ್ ಮಾಡೋದು, ಆಮೇಲೆ ಅವ್ರು ಏನಾರು ಅನ್ನೋದು, ಇವೆಲ್ಲ ಯಾಕೆ ಬೇಕು ಹೇಳು? ಅವ್ರು ಏನಾರು ಅನ್ಕೊಳ್ಳಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸುಮ್ಮನೆ ಕೊಡಿಲಿ. ಈಗೇನು ನನ್ನ ಮೇಲೆ ಗೌರವ ಇದ್ರೆ ಕೊಡ್ತೀಯೇ, ಇಲ್ಲಾಂದ್ರೆ ಬೇಡ ಬಿಡು. ಗೌಡ್ರೆ ಕೊಡಿ ಗೌಡ್ರೆ. ಈ ನಂಬರ್ ತಗೊಳ್ರಲ್ಲ, ಫೋನ್ ಮಾಡಿ. ಅಲ್ಲಿ ಭಾವನವ್ರು ಸಿಗ್ತಾರೆ, ಮಾತಾಡಿ. ಏನ್ ಮಾತಾಡ್ರು ಕೇಳಿಸ್ಕೊಳಮ್ಮ. ಸರಿ ಅಣ್ಣ, ಆಯ್ತು. ಹಲೋ, ಯಾರು? ಅಕ್ಕ, ನಾನು ಪೌಡ್ರು ಅಂತ. ಅಲ್ಲಿ ನಮ್ಮ ಅದಕ್ಕೆ ಭಾವನವ್ರು ಇದ್ದಾರೆ. ಹಾ, ಇದಾರೆ. ಹೊಸಿ ಕೊಡಕ ಮಾತಾಡ್ಬೇಕಿತ್ತು. ಹಾ, ಖಂಡಿತ ಕೊಡ್ತೀನಿ. ಭಾವನಾ, ನಿಂಗೆ ಯಾರೋ ಫೋನ್ ಮಾಡಿದ್ದಾರೆ, ನಿನ್ನ ಹತ್ರ ಮಾತಾಡಿ. ನನಗ? ಹಾ. ಹಲೋ.